ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಉಮೇಶ್. ಇದು ನನ್ನ ಮೊದಲ ಲಾಗ್ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ಸ್ಟೆಲ್ಲಾರ್ ಉಮೇಶ್ ಲಾಗ್ಸ್ಗೆ ನಿಮಗೆ ಸ್ವಾಗತ. ಈ ಲಾಗ್ನಲ್ಲಿ ನನ್ನ ಬೆಂಗಳೂರು ಟು ಏಲಗಿರಿ ಟ್ರಿಪ್ ರೋಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಜರ್ನಿ ಪ್ರಾರಂಭದಿಂದ ಕೊನೆಯವರೆಗೂ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ಉತ್ಸಾಹ ಕೊಡುತ್ತೆ. ಬನ್ನಿ, ನನ್ನ ಜೊತೆ ಏಲಗಿರಿಗೆ ಒಂದು ಟ್ರಿಪ್ನ ಎಂಜಾಯ್ ಮಾಡೋಣ. ಫ್ರೆಂಡ್ಸ್, ಇದು ಹೊಸೂರು ಟು ಕೃಷ್ಣಗಿರಿ ಹೈವೇ NH48. ರೋಡು ಚೆನ್ನಾಗಿದೆ, ಸ್ಮೂತ್ ರೈಡ್ ಆಗುತ್ತೆ. ಆದರೆ ಮಧ್ಯದಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದರಿಂದ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ, ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಆಗುತ್ತದೆ. ಈ ಹೈವೇ ಮೇಲೆ ಜರ್ನಿ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ, ಬಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದರೆ ಮತ್ತೆ ಬೆಟರ್ ಆಗುತ್ತದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ನಲ್ಲಿ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನಾವು ಸಡನ್ ಟ್ರಾಫಿಕ್ ಜಾಮ್ ನೋಡ್ತಾ ಇದ್ದೀವಿ. ವೆಹಿಕಲ್ಸ್ ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಮೋಸ್ಟ್ಲಿ ಯಾವುದೋ ವೆಹಿಕಲ್ ಬ್ರೇಕ್ ಡೌನ್ ಆಗಿರಬಹುದು. 20 ನಿಮಿಷ ಟ್ರಾಫಿಕ್ ಜಾಮ್ ಆಗಿದೆ. ಫ್ರೆಂಡ್ಸ್, ಈಗ ಇಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಸಂಭವಿಸಿದೆ. ಒಂದು ಲಾರಿ ಮತ್ತು 3 ಕಾರುಗಳು ಈ ಅಪಘಾತದಲ್ಲಿ ಇನ್ವಾಲ್ವ್ ಆಗಿವೆ. ಈ ಘಟನೆ ಸುಮಾರು 1 ಗಂಟೆ ಹಿಂದೆ ನಡೆದಿದೆ ಎಂದು ತಿಳಿದು ಬಂದಿದೆ. ಸ್ಥಳೀಯರು ಈಗಾಗಲೇ ರೆಸ್ಕ್ಯೂ ಆಪರೇಷನ್ನಲ್ಲಿ ತೊಡಗಿದ್ದಾರೆ. ಇಂತಹ ಘಟನೆ ನಮ್ಮ ಸೇಫ್ಟಿ ಬಗ್ಗೆ ಹೆಚ್ಚು ಅವೇರ್ನೆಸ್ ಹೊಂದಬೇಕೆಂದು ನೆನಪಿಸುತ್ತವೆ. ಡ್ರೈವ್ ಸೇಫ್, ಸ್ಟೇ ಸೇಫ್. ಫ್ರೆಂಡ್ಸ್, ನಾವು ಈಗ ಕಮ್ಮನ್ ದೊಡ್ಡಿ ಲೇಕ್ ಬಳಿ ಇದ್ದೇವೆ. ಈಗ ಬೆಳಿಗ್ಗೆ 9 ಗಂಟೆ. ಹೆದ್ದಾರಿಯ ಪಕ್ಕದಲ್ಲಿರುವ ಈ ಸುಂದರ ದೃಶ್ಯ ತುಂಬ ಅಚ್ಚುಕಟ್ಟಾಗಿ ಕಾಣಿಸುತ್ತಿದೆ. ತಂಪಾದ ಗಾಳಿಯು ಮನಸ್ಸಿಗೆ ತಾಜಾತನವನ್ನು ನೀಡುತ್ತದೆ. ಇಂತಹ ಸುಂದರ ಪ್ರಕೃತಿ ಸ್ಥಳಗಳನ್ನು ನಮ್ಮ ದಿನವನ್ನು ಇಂಟ್ರೆಸ್ಟಿಂಗ್ ಮಾಡುತ್ತವೆ. ಈಗ ನಮಗೆ ಹಸಿವಾಗಲು ಶುರುವಾಗಿದೆ. ವಾಟ್ ಎ ಕೋಇನ್ಸಿಡೆಂಟ್. ಈ ಸುಂದರದ ದೃಶ್ಯವನ್ನು ನೋಡಿದ ತಕ್ಷಣ ಹೋಟೆಲ್ ಶ್ರೀ ಬಾಲಾಜಿ ಭವನ್
ಮುಂದೆ ಒಂದು ದೊಡ್ಡ ಮರ ಕಾಣಿಸಿತು. ನಾವು ಈಗ ಮಿನಿ ಟಿಫನ್ ಮತ್ತು ಪ್ಲೇನ್ ದೋಸೆ ಎಂಜಾಯ್ ಮಾಡುತ್ತಿದ್ದೇವೆ. ಈಗ ಹೋಟೆಲ್ ಹತ್ತಿರ ಹಲವಾರು ಕೋತಿಗಳು ಆಟವಾಡುತ್ತಿವೆ. ಮಕ್ಕಳಿಗೆ ಅವುಗಳನ್ನು ನೋಡುತ್ತಾ ತುಂಬಾ ಸಂತೋಷಪಟ್ಟರು. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ನಂತರ ಈಗ ಆಂಬೂರ್ಗೆ ಬಂದಿದ್ದೀವಿ. ಇಲ್ಲಿ ಒಂದು ಶಾಪ್ ನವರಂಗ್ ಸ್ಟೋರ್ಸ್ ಅಂತ. ಇಲ್ಲಿ ಹ್ಯಾಂಡ್ ಬ್ಯಾಗ್ ಮತ್ತು ಶೂಸ್ ಎಲ್ಲ ಥರ ಲೆದರ್ ಐಟಮ್ಸ್ ಸಿಗುತ್ತವೆ. ಪ್ರೈಸಸ್ ರೀಸನಬಲ್ ರೇಟ್ಸೇ. ನೀವು ಟ್ರೈ ಮಾಡಿ ಒಂದ್ಸಲಿ. ಶಾಪಿಂಗ್ ನಂತರ ಇಲ್ಲಿ ಆಂಬೂರ್ ಝೈಟುನ್ ಹತ್ರ ಸ್ಟಾಪ್ ಮಾಡಿದ್ದೀವಿ ಲಂಚ್ಗೆ. ಇಲ್ಲಿ ಲಂಚ್ ಸೂಪರ್ ಆಗಿತ್ತು, ಎಸ್ಪೆಷಲಿ ಬಾರ್ಬಿಕ್ಯೂ ಐಟಮ್ಸು. ಈವನ್ ಬ್ಯಾಂಗ್ಳೂರಲ್ಲೂ ಒಂದು ಬ್ರಾಂಚ್ ಇದೆ, ನೀವು ಟ್ರೈ ಮಾಡಿ, ಎಸ್ಪೆಷಲಿ ಬಾರ್ಬಿಕ್ಯೂ ಐಟಮ್ಸ್. ಲಂಚ್ ನಂತರ ಇಲ್ಲಿ ಹೈವೇ ಕ್ರಾಸ್ ಮಾಡಿ ಏಲಗಿರಿ ಘಾಟ್ ಸೆಕ್ಷನ್ ಹತ್ರ ಬಂದಿದ್ವಿ. ನೀವು ನೋಡ್ತಾ ಇರೋ ದೃಶ್ಯ ಏಲಗಿರಿ ಮೌಂಟೇನ್ಸ್. ಇಲ್ಲಿಂದ ನಮಗೆ ಏಲಗಿರಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮಗೆ ಫಸ್ಟ್ ಸಿಗೋದು ಏರ್ಪಿನ್ ಬೆಂಡ್, ಏಲಗಿರಿ ಫಸ್ಟ್ ಏರ್ಪಿನ್ ಬೆಂಡ್. ನೀವು ನೋಡ್ತಾ ಇರ್ಬೋದು, ರೋಡ್ಸ್ ಅಂತೂ ಸೂಪರ್ ಆಗಿದೆ, ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ. ಕ್ಲೈಮೇಟ್ ಆಲ್ಮೋಸ್ಟ್ ಒಂದು 18 to 20 ಡಿಗ್ರಿ ಇತ್ತು. ಇದು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಅರೌಂಡ್ 2:15 to 30 ಆಗಿದೆ. ನೋಡಿ, ಇಲ್ಲಿ ಮೊದಲ ಏರ್ಪಿನ್ ಬೆಂಡ್ ಬಂದಿದೆ. ಸೊ ರೋಡ್ಸ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನೋಡಿ, ಪ್ರತಿಯೊಂದು ಏಲಗಿರಿ ಏರ್ಪಿನ್ ಬೆಂಡಲ್ಲಿ ನಿಮಗೆ ತಮಿಳ್ ಪೊಯೆಟ್ ನೇಮ್ಸ್ ನೋಡ್ಬೋದು. ಆಲ್ಮೋಸ್ಟ್ 14 ಏರ್ಪಿನ್ ಬೆಂಡ್ ಇದೆ. ಆಲ್ಮೋಸ್ಟ್ ಎಲ್ಲ ಏರ್ಪಿನ್ ಬೆಂಡಲ್ಲಿ ನಾವು ತಮಿಳ್ ಪೊಯೆಟ್ ನೇಮ್ಸ್ ನೋಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ವ್ಯೂ ನೋಡಿ.
ಈಗ ನಾವು ಬಸ್ ಒಂದು ಏರ್ಪಿನ್ ಬೆಂಡ್ನಲ್ಲಿ ತಿರುಗುವುದನ್ನು ನೋಡುತ್ತಿದ್ದೇವೆ ಮತ್ತು ಡ್ರೈವರ್ ಎಷ್ಟು ಎಚ್ಚರಿಕೆಯಿಂದ ಬಸ್ ಟರ್ನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ದೊಡ್ಡ ಗಾಡಿಗಳಿಗೆ ಏರ್ಪಿನ್ ಬೆಂಡ್ನಲ್ಲಿ ಜಾಗ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾವು ಏಲಗಿರಿ ತಲುಪಿದ್ದೇವೆ ಮತ್ತು ಗಿರಿ ನಂದನ ರೆಸಿಡೆನ್ಸಿ ಹೋಟೆಲ್ಗೆ ಚೆಕ್ ಇನ್ ಮಾಡಿದ್ದೇವೆ. ಇದು ಏಲಗಿರಿ ಬೋಟಿಂಗ್ ಲೇಕ್ ಆಪೋಸಿಟ್ ಅಲ್ಲೇ ಇದೆ. ನೋಡಿ, ಇಲ್ಲಿ ಲೇಕ್ ಆಪೋಸಿಟ್ ಅಲ್ಲಿ ಸುಮಾರು ಶಾಪ್ಸ್ಗಳಿದೆ. ಸ್ಪೈಸಸ್ಸು, ಚಾಕ್ಲೇಟ್ಸು, ಮತ್ತೆ ಮಕ್ಕಳಿಗೆ ಟಾಯ್ಸು, ಮತ್ತೆ ಸುಮಾರು ಗೇಮ್ಸ್ಗಳಿದೆ. ಮಿನಿ ಕಾರ್ ಗೇಮ್ಸ್ ಇದೆ. ಸುಮಾರು ಶಾಪಿಂಗ್ಸ್ ಎಲ್ಲ ಮಾಡ್ಬೋದು. ಜಸ್ಟ್ ನಾವು ಒಂದು ವಾಕಿಂಗ್ ಟೂರ್ ಮಾಡಿದ್ವಿ. ಬಟ್ ಸಾಯಂಕಾಲ ಅಂತೂ ಕ್ಲೈಮೇಟ್ ಚೆನ್ನಾಗಿತ್ತು.
ಫ್ರೆಂಡ್ಸ್, ಸಂಜೆ ಸುಮಾರು 7:30ಕ್ಕೆ ನಾವು ಡಿನ್ನರ್ಗಾಗಿ AR ತಂಗಕೋಟೆಗೆ ಹೋಗಿದ್ದೇವೆ. ಇದು ಒಂದು ಸುಂದರವಾದ ಸ್ಥಳವಾಗಿತ್ತು. ನಾವು ಇಡೀ ಸ್ಥಳವನ್ನು ನೋಡಲು ಬಯಸಿದ್ದರೂ ಸೈಟ್ ಸೀಯಿಂಗ್ಗೆ ಸಮಯ ಮುಗಿದು ಹೋಗಿತ್ತು. ಹಾಗಾಗಿ ನಾವು ಮುಂದಿನ ದಿನಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ರಾತ್ರಿ ದೃಶ್ಯ ಒಂದು ನಾನು ಹಂಚಿಕೊಳ್ಳುತ್ತೇನೆ. ಫ್ರೆಂಡ್ಸ್, ಮೊದಲನೇ ದಿನ ವಿಡಿಯೋ ಮುಗಿದಿದೆ. ಬೇಗನೆ ಇನ್ನೂ 2 ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಿಮಗೆ ನನ್ನ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರಮ್ ಸ್ಟೆಲ್ಲಾರ್ ಉಮೇಶ್ ಲಾಗ್ಸ್.